ಬೂತಾಯಿ ಮೀನಿನ ಪುಳಿಮುಂಚಿ ಹೀಗೆ ಮಾಡಿದರೆ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತು ಬೂತಾಯಿ ಪುಳಿಮುಂಚಿ ಮಾಡುವಂಥ ಬೂತಾಯಿ ತಗೊಂಡಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮೀನಿಗೆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೇನೆ. ಅರಶಿನ, ಜೀರಿಗೆ, ಬೆಳ್ಳುಳ್ಳಿ, ಮೆಂತೆ, ಸಾಸಿವೆ, ಕೊತ್ತಂಬರಿ, ತುಂಬ ಹುಳಿ ಹಾಕಬೇಕು, ಅದು ಪುಳಿಮುಂಚಿಗೆ, ಮತ್ತು ಮೆಣಸು. ಇದನ್ನೆಲ್ಲ ಈಗ ಫ್ರೈ ಮಾಡ್ಕೋಬೇಕು. ಈಗ ಎಲ್ಲ ಸಾಮಗ್ರಿಗಳನ್ನು ಫ್ರೈ ಮಾಡಿಕೊಂಡು ಈಗ ಮಿಕ್ಸಿಗೆ ಹಾಕಿಕೊಂಡೆ. ಈಗ ಇದನ್ನು ರುಬ್ಬಬೇಕು. ಎಲ್ಲ ಮಸಾಲೆ ರುಬ್ಬಿ ಆಯಿತು. ಈಗ ಒಂದು ಪಾತ್ರಕ್ಕೆ ಹಾಕಿಕೊಳ್ಳುವ. ಇದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಈಗ ಹದ ಮಾಡುವನು. ಎಷ್ಟು ಬೇಕು ನಮಗೆ ಅಷ್ಟು ಹದ ಮಾಡಿಕೊಳ್ಬೇಕು. ನೋಡಿ, ತುಂಬ ಸೂಪರಾಗಿರುತ್ತೆ ಪುಳಿಮುಂಚಿ, ಬೂತಾಯಿದ್ದೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನೀರುಳ್ಳಿ ಮತ್ತು ಉಪ್ಪು ಈಗ ಹಾಕುವ, ಮತ್ತು ಕಾಯಿಮೆಣಸು. ಉಪ್ಪು ಕೂಡ ಹಾಕಿಕೊಂಡೆ, ಮತ್ತು ಕಾಯಿಮೆಣಸು ಮತ್ತು ನೀರುಳ್ಳಿ ಕೂಡ ಹಾಕಿಕೊಂಡು ಈಗ ಗ್ಯಾಸ್ ಓಪನ್ ಮಾಡಿಕೊಂಡು ಈಗ ಪಾತ್ರದಲ್ಲಿದ್ದ ಮಸಾಲೆಯನ್ನು ಗ್ಯಾಸಲ್ಲಿ ಕುದಿಯಲು ಬಿಟ್ಟೆ. ಈಗ ಇದಕ್ಕೊಂದು ಪಾತ್ರ ಮುಚ್ಚಿ ಈಗ ಮುಚ್ಚಳ ಮುಚ್ಚಿದ್ದೇನೆ. ಈಗ ಅದನ್ನು ಕುದಿಯಲು ಬಿಡುವ. ಸ್ವಲ್ಪ ಸ್ವಲ್ಪ ಕುದಿ ಬರ್ತಾ ಇದೆ. ಇನ್ನೂ ಕೂಡ ಸ್ವಲ್ಪ ಕುದಿ ಬರುವ ತುಂಬ ಚೆಂದ ಕುದಿ ಬಂದ ಮೇಲೆ ಮತ್ತೆ ಮೀನನ್ನು ಹಾಕಬೇಕು. ಚೆನ್ನಾಗಿ ಕುದಿ ಬಂತು. ಈಗ ಇದಕ್ಕೆ ಮೀನು ಹಾಕುವ. ಈಗ ಮೀನು ಹಾಕ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಮತ್ತು ಕುದಿ ಬಂದು ಬೇಯಬೇಕು. ಈಗ ಮುಚ್ಚಳ ಮುಚ್ಚುವ, ಸ್ವಲ್ಪ ಬೇಯಬೇಕು ಅದು. ಮೀನು ಬೇಯ್ತಂತ ನೋಡುವ, ಮುಚ್ಚಳ ತೆಗೆಯುವ. ನೋಡಿ, ಚೆನ್ನಾಗಿ ಕುದಿ ಬಂತು, ಮೀನು ಬೇಯ್ತಾ ಬಂತು. ಚಮಚ ಈಗ ಮೆಲ್ಲನೆ ಹಾಕ್ಬೇಕು. ಈಗ ಮೀನೆಲ್ಲ ಇದಾಗ್ತೆ ತುಂಡು ತುಂಡಾಗಿ. ನೋಡಿ, ಬೂತಾಯಿ ಮೀನಿನ ಪುಳಿಮುಂಚಿ ಪದಾರ್ಥ ರೆಡಿಯಾಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.